ಅಗಲಿರುವಂತ ಆರ್ಥಿಕ ತಜ್ಞನ ಅಗಲಿಕೆಗೆ ದೇಶವೇ ಕಂಬನಿಯನ್ನ ಮಿಡಿತಾ ಇದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಮಾಜಿ ಪ್ರಧಾನಿಗೆ ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಸಕಲ ಸರ್ಕಾರಿ ಗೌರವಗಳ ಜೊತೆಯಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಎಐಸಿಸಿ ಕಚೇರಿಯಲ್ಲಿ ಅಭಿಮಾನಿಗಳಿಗೆ ದರ್ಶನಕ್ಕೆ ಅಂತ ಹೇಳಿ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳು ಆಗಿದೆ. ಇದೀಗ ಅವ್ರ ನಿವಾಸದಿಂದ ಎಐಸಿಸಿ ಕಚೇರಿಯತ್ತ ಮೆರವಣಿಗೆ ಸಾಗ್ತಾ ಇದೆ. 9:30 ತನಕ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಅಂತಿಮ ಸಂಸ್ಕಾರದಲ್ಲಿ ಗಣ್ಯರು ಪಾಲ್ಗೊಳ್ತಾರೆ, ಅಂತಿಮ ದರ್ಶನವನ್ನ ಪಡ್ಕೊಳ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಳಗ್ಗೆ 11:45ಕ್ಕೆ ಅಂತಿಮ ಸಂಸ್ಕಾರವನ್ನ ಮಾಡಲಾಗುತ್ತೆ. ಇನ್ನೊಂದು ಕಡೆ ಮನಮೋಹನ್ ಸಿಂಗ್ ಹೆಸರಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಕಾಂಗ್ರೆಸ್ ನಾಯಕರು ಒಂದು ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ಇಟ್ಟಿದ್ರು. ಆ ಮನವಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸಿದೆ. ಶೀಘ್ರದಲ್ಲೇ ಸ್ಮಾರಕ ನಿರ್ಮಾಣದ ಸ್ಥಳದ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಇನ್ನು ಎಐಸಿಸಿ ಕಚೇರಿಯಲ್ಲಿ ಸದ್ಯಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳು ಆಗಿದೆ. ಇನ್ನೊಂದು ಕಡೆ ಎಐಸಿಸಿ ಕಚೇರಿಯಿಂದ ಅಂತ್ಯ ಸಂಸ್ಕಾರ ಆಗುವಂತ ಸ್ಥಳ ನಿಗಮ್ಬೋಧ್ ಘಾಟ್, ಅಲ್ಲಿಗೆ 11 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇನ್ನು ನಿಗಮ್ಬೋಧ್ ಘಾಟ್ನಲ್ಲಿ ಗಣ್ಯರು ಬರುವಂತ ಹಿನ್ನೆಲೆಯಲ್ಲಿ ಅಲ್ಲೂ ಅಷ್ಟೇ ಬೇಕಾದಂತ ಅಗತ್ಯ ಭದ್ರತಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಯೋಜನೆಗಳ ಬಗ್ಗೆ ದೇಶ ದಿವಾಳಿ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಮಾಂತ್ರಿಕ ಬಜೆಟ್ ಅನ್ನು ಅವರು ಮಂಡನೆ ಮಾಡಿ ಇವತ್ತು ದೇಶ ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆ ದೃಷ್ಟಿಯಿಂದ ಟಾಪ್ 5 ಲಿಸ್ಟ್ನಲ್ಲಿ ಇರೋದಕ್ಕೆ ಪ್ರಮುಖ ಕಾರಣ ಅಂದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೈಗೊಂಡಂತಹ ಒಂದಿಷ್ಟು ನಿರ್ಧಾರಗಳು, ಯೋಜನೆಗಳು ಪ್ರಮುಖ ಕಾರಣ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಹೀಗೆ ಸುದೀರ್ಘವಾಗಿ ಒಂದು 10 ವರ್ಷ ಆಡಳಿತ ಕೊಟ್ಟಿದ್ರಲ್ಲ, ಸೊ ಆಡಳಿತದಲ್ಲಿ ಹಲವಾರು ಸುಧಾರಣೆ ಕ್ರಮಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೈಗೊಂಡಿದ್ರು. ಅದ್ರ ಬಗ್ಗೆ ಇದೀಗ ಮೆಲುಕನ್ನ ಹಾಕಲಾಗ್ತಾ ಇದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಸಂಪುಟದಲ್ಲಿ ಸಚಿವರಾಗಿದ್ದ ವೀರಪ್ಪ ಮೊಯ್ಲಿ ಅವರು ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಅವರ ಸಾಧನೆಗಳನ್ನ ಕೊಂಡಾಡಿದ್ದಾರೆ. ಅನ್ನಭಾಗ್ಯ ಇನ್ನೊಂದು ಅದರ ಮೂಲ ಒಂದು ನೀತಿಯನ್ನು ಇಡೀ ದೇಶಕ್ಕೆ ರೂಪಿಸಿಕೊಟ್ಟವರು. ಅದೇ ಪ್ರಕಾರ ರೈಟ್ ಟು ಇನ್ಫಾರ್ಮೇಷನ್ ಕೊಟ್ಟರು. ಅಂದರೆ ಪಾರದರ್ಶಕವಾಗಿರಬೇಕು, ಅದು ದೇಶದ ಆಡಳಿತ ಬಗ್ಗೆ ಪಾರದರ್ಶಕತೆ ಹೆಚ್ಚಬೇಕು, ಅದರಿಂದ ಇದು ಭ್ರಷ್ಟಾಚಾರ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ತಂದರು. ಮತ್ತು ರೈಟ್ ಟು ವರ್ಕ್ ಅಂತೇಳಿ ತಂದರು. ಮನ್ರೇಗಾ ಕಾರ್ಯಕ್ರಮಗಳ ಮೂಲಕ ಅದು ಎಲ್ಲರೂ ಕೂಡ ಆಶ್ಚರ್ಯ ಮಾಡಿದ್ರು. ಸಾಧ್ಯನ ಕೆಲಸ ಮಾಡಿದವರಿಗೂ ಕೂಡ ಒಂದು 100 ದಿವಸಗಳ ಕೆಲಸ ವರ್ಷಕ್ಕೆ ಕೊಡೋದಂದರೆ ಅದು ಆಗುವುದಿಲ್ಲ, ಅದನ್ನು ಮಾಡಬಾರ್ದು, ಅದು ವ್ಯಾವಹಾರಿಕವಲ್ಲ ಅಂಥೇಳಿ ಎಲ್ಲರೂ ಭಯಪಡಿಸಿದ್ರು. ಅದಕ್ಕೆ ಹಣ ಎಲ್ಲಿಂದ ಒದಗಿಸಿದ್ರು? ಅದು ಹಣ ಒದಗಿಸಿದ್ರು. ಇವತ್ತು ಕೂಡ ಮನ್ರೇಗಾ ಅಂತ ಕಾರ್ಯಕ್ರಮವನ್ನು ಒಮ್ಮೆ ಮೋದಿಯವರ ಅಧಿಕಾರಕ್ಕೆ ಬಂದ ಕೂಡ ಅದನ್ನು ನಿಲ್ಲಿಸಿದರು. ಇದು ಕಾರ್ಯಕ್ರಮ ಸಾಧುವಲ್ಲ, ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಆದರೆ ಅನಂತರ ಅವರೇ ಅದು ಮಾನ್ಯುಮೆಂಟಲ್ ಬ್ಲಂಡರ್ ಅಂತೇಳಿ ಒಂದು ದೊಡ್ಡ ಒಂದು ಗಂಡಾಂತರದ ಕಾರ್ಯಕ್ರಮ ಅಂತ ಹೇಳಿದರು. ಆಮೇಲೆ ಅದನ್ನು ಅವರು ಹೆಚ್ಚು ಆಶ್ರಯ ಕೊಟ್ಟರು. ಯಾಕಂದರೆ ಗ್ರಾಮಾಂತರ ಪ್ರದೇಶದ ಜನರಿಗೆ ಕೈಗೆ ಕೆಲಸ ಬರ್ತದೆ, ಅನ್ನ ಸಿಗ್ತದೆ ಅಂತೇಳಿ ಈ ಕಾರ್ಯಕ್ರಮಗಳನ್ನು ಕೂಡ ಮಾಡಿದರು. ಆಧಾರ್ ಕಾರ್ಡ್ ಯಾಕಂತ ಹೇಳಿದರೆ ಮಧ್ಯವರ್ತಿಗಳಿಂದ ತೊಂದರೆ ಆಗಬಾರ್ದು. ಬಡವರ ಯಾವುದೇ ಕಾರ್ಯಕ್ರಮ ಇರ್ಬೋದು, ಆ ಕಾರ್ಯಕ್ರಮದಲ್ಲಿ ಮಧ್ಯವರ್ತಿಗಳು ಇರಬಾರ್ದು ಅಂತೇಳಿ ಆಧಾರ್ ಕಾರ್ಡ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಅದನ್ನು ಅನುಷ್ಠಾನ ಮಾಡಿದವರು ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಆದ್ದರಿಂದ ಯಾವ ರೀತಿಯಲ್ಲಿ ನೋಡಿದರೂ ಕೂಡ ಅವರೊಂದು ನಾವೀನ್ಯತೆ ಇತ್ತು, ಯಶಸ್ವಿಯಾಗಿ ಮಾಡ್ತಾಯಿದ್ರು. 2007-8ರಲ್ಲಿ ಇಡೀ ವಿಶ್ವದ ಅನೇಕ ಬ್ಯಾಂಕ್ಗಳು ದಿವಾಳಿಯಾಗಿ ಹೋದವು. ಅದು ಅಮೇರಿಕದ ಬ್ಯಾಂಕ್ಗಳು ಕೂಡ ಲೇಮನ್ ಬ್ಯಾಂಕ್ ಅಂತೇಳಿ ಅದು ದಿವಾಳಿ ಆಯಿತು. ಅನೇಕ ಬ್ಯಾಂಕ್ಗಳು ದಿವಾಳಿ ಆಯಿತು. ಆದರೆ ನಮ್ಮ ರಾಷ್ಟ್ರದ ಒಂದು ಬ್ಯಾಂಕು ಕೂಡ ದಿವಾಳಿ ಆಗಲಿಲ್ಲ. ಅದರ ಸಬಲತೆ ಅದು ಕಡಿಮೆ ಆಗಲಿಲ್ಲ. ಕೊನೆಗೆ ಬರಾಕ್ ಒಬಾಮ ಅವರು, ಅಮೇರಿಕದ ಅಧ್ಯಕ್ಷರು, ಭಾಳ ಸ್ಪಷ್ಟವಾಗಿ ಘೋಷಣೆ ಮಾಡಿದರು, ನಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಬ್ಯಾಂಕುಗಳನ್ನು ಮುಚ್ಚುವಂಥ ಒಂದು ದಿವಾಳಿತನ ಹೋಗತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಲಹೆ ಕೇಳಿದೆ. ಆಗ ಅವರು ಸಲಹೆ ಕೊಟ್ಟರು. ಇದರಿಂದ ಅಮೇರಿಕದ ಆರ್ಥಿಕ ಭದ್ರತೆಯನ್ನು ಅದು ಇವತ್ತು ಸ್ಥಾಪನೆ ಮಾಡಿದರೆ
ಅದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತೇಳಿ ಹೇಳತಕ್ಕಂಥ ಹೇಳಿಕೆಯನ್ನು ಘಂಟಾಘೋಷವಾಗಿ ಒಬಾಮ ಅವರು ಹೇಳಿದರು. ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಕೂಡ ಆವಾಗ ಅವರು ಇರುವಾಗ ಅವರ 10 ವರ್ಷದ ಆಡಳಿತೆಯಲ್ಲಿ ಸರಾಸರಿ ವಾರ್ಷಿಕ GDP ವಾರ್ಷಿಕ ಉತ್ಪನ್ನ ಸರಾಸರಿ ವರ್ಷಕ್ಕೆ 7.7% ಬಂದಿದೆ. ಕೆಲವು ವರ್ಷ ಅದು 10%ಗೆ ಬಂದದ್ದು ಇತ್ತು, 9%ಗೂ ಬಂದದ್ದು ಇತ್ತು. ಬಹುಶಃ ಈ ರಾಷ್ಟ್ರದ ನಮ್ಮ ಭಾರತದ ಇತಿಹಾಸದಲ್ಲಿ ಅಷ್ಟು ಆರ್ಥಿಕ ಉನ್ನತಿ ಯಾವ ಕಾಲದಲ್ಲಿ ಕೂಡ, ಅದರಿಂದ ಅನೇಕ ಅನ್ಎಂಪ್ಲಾಯ್ಮೆಂಟಿನ ದೊಡ್ಡ ಸಮಸ್ಯೆ ಏನೂ ಆಗಿರಲಿಲ್ಲ. ಅಥವಾ ರೈತರ ಸಾಲವನ್ನು ಕೂಡ ಭಾಳ ಒಂದು ದೊಡ್ಡ ಘೋಷಣೆ ಮಾಡಿಕೊಂಡು ತನಗೆ ಹೆಸರು ಬರಬೇಕು ಅಂತೇಳಿ ಅವರು ಮಾಡಲಿಲ್ಲ. ಒಂದೇ ಒಂದು ಆರ್ಡರ್ನಲ್ಲಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿರತಕ್ಕಂಥ 72,000 ಕೋಟಿ ರೂಪಾಯಿ ರೈತರ ಸಾಲವನ್ನು, ಅದನ್ನು ಸುಮಾರು 12 ಕೋಟಿ ರೈತರ ಸಾಲವನ್ನು ಒಮ್ಮೆಲೆ ಒಂದೇ ದಿವಸದಲ್ಲಿ ಒಂದು ಆರ್ಡರ್ನಲ್ಲಿ, ಅದರಲ್ಲಿ ಏನು ತೊಂದರೆ ಇರಲಿಲ್ಲ, ಅದು ಅನುಷ್ಠಾನ ಮಾಡತಕ್ಕಂಥ ಆತಂಕಗಳನ್ನೆಲ್ಲ ಬಗೆಹರಿಸಿ ಅಂಥ ಒಂದು ದೊಡ್ಡ ಕ್ರಾಂತಿಕಾರಿ ಒಂದು ಕಾನೂನನ್ನು ಕೂಡ ಅವರು ಜಾರಿ. ಹೀಗೆ ವೀರಪ್ಪ ಮೊಯ್ಲಿ ಅವರು ಅವರ ಸಂಪುಟದಲ್ಲಿ ಕೆಲಸ ಮಾಡಿದಾಗ, ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಂಪುಟದಲ್ಲಿ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಅವರ ನಡೆ ನುಡಿಗಳ ಬಗ್ಗೆ ಮಾತಾಡ್ತಾ ಇದ್ರು. ಯಾಕಂದರೆ ಮಿತಭಾಷಿಯಾಗಿದ್ದರು, ಮೃದು ಭಾಷಿಯಾಗಿದ್ದರು. ಪಕ್ಷಾತೀತವಾಗಿ ಇದೀಗ ನಾಯಕರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾರ್ಯಗಳನ್ನು, ಅವರ ಯೋಜನೆಗಳನ್ನು, ಅವರ ದೂರದೃಷ್ಟಿಯನ್ನು ಕೊಂಡಾಡ್ತಾ ಇದ್ದಾರೆ. ಇನ್ನು 10 ಗಂಟೆ ತನಕ AICC ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಸದ್ಯಕ್ಕೆ ಅವ್ರ ನಿವಾಸದಿಂದ AICC ಕಚೇರಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ಪ್ರಮುಖ ನಾಯಕರು AICC ಕಚೇರಿಗೆ ಬರ್ತಾ ಇದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತ್ರ ಅಲ್ಲ, ಇತರೆ ಪಕ್ಷದ ನಾಯಕರು ಕೂಡ ಇವತ್ತು ಅವರ ಅಂತಿಮ ದರ್ಶನಕ್ಕೆ ಬರ್ತಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ತದನಂತರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಮಧ್ಯದಲ್ಲಿ ಒಂದು ಸ್ಮಾರಕ ನಿರ್ಮಾಣಕ್ಕೆ ಕಾಂಗ್ರೆಸ್ ಒಂದು ಮನವಿಯನ್ನು ಮಾಡಿತ್ತು. ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಈಗ ಸ್ಥಳವನ್ನು ಗುರುತಿಸುವಂಥ ಕೆಲಸವನ್ನು ಇನ್ನು ಮುಂದಿನ ಹಂತದಲ್ಲಿ ಮಾಡಲಾಗುತ್ತೆ. ಪ್ರಮುಖ ಕಾಂಗ್ರೆಸ್ ನಾಯಕರನ್ನು ಗಮನಿಸ್ತಾ ಇದ್ದೀವಿ. ಚಿದಂಬರಂ ಸೇರಿದಂತೆ ಪ್ರಮುಖರಲ್ಲಿ ಬಂದಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬೆಳಗ್ಗೆನೇ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಸುದ್ದಿ ಕೇಳ್ತಾ ಇದ್ದಂತೆ ಮೊನ್ನೆ ಬೆಳಗಾವಿಯಿಂದ ಇಮ್ಮಿಡಿಯೇಟ್ ಆಗಿ ನಿರ್ಗಮಿಸಿದ್ರು ರಾಹುಲ್ ಗಾಂಧಿ ಅವರು. ಸೊ ಅವ್ರ ನಿವಾಸಕ್ಕೆ ಹೋಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದರು. ಸೊ ಇದೀಗ AICC ಕಚೇರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ತರಲಾಗ್ತಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಪ್ರಮುಖ ಕಾಂಗ್ರೆಸ್ನ ನಾಯಕರು ಅಲ್ಲಿಗೆ ಬಂದಿದ್ದಾರೆ.